ಬ್ರ್ಯಾಂಡ್ ಬೆಂಗಳೂರು, ಭಾರತದ ಐಟಿ ಕ್ಯಾಪಿಟಲ್, ಉದ್ಯಾನ ನಗರಿ. ಹೀಗೆ ಬೆಂಗಳೂರಿನ ಬಗ್ಗೆ ಇಡೀ ವರ್ಷ ಅದೇನೇ ಹೇಳಿದ್ರು ಒಂದು ದೊಡ್ಡ ಮಳೆ ಬೆಂಗಳೂರಿನ ಬಂಡವಾಳವನ್ನ ಜಗತ್ತಿನ ಎದುರು ತೆರೆದಿಟ್ಟು ಬಿಡುತ್ತೆ. ಒಂದು ದೊಡ್ಡ ಮಳೆ, ನಿನ್ನೆ ರಾತ್ರಿ ಸುರಿದ ಮಳೆ ಬೆಂಗಳೂರನ್ನ ಹೆಚ್ಚು ಕಡಿಮೆ ಸ್ಟ್ಯಾಂಡ್ ಸ್ಟಿಲ್ಗೆ ತಂದು ನಿಲ್ಲಿಸಿ. ರಸ್ತೆಗಳು ಯಾವುದು, ಕೆರೆಗಳು ಯಾವುದು ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಆಪರೇಷನ್ ಸಿಂಧೂರ ನಡೆದಾಗ ಪಾಕಿಸ್ತಾನದಲ್ಲಿ ಯಾರೋ ಹಾಕಿದ್ರು, ಬೆಂಗಳೂರಿನ ಬಂದರನ್ನ ಪಾಕಿಸ್ತಾನ ದಾಳಿಗೆ ಗುರಿಪಡಿಸಿದೆ ಅಂತ. ಎಲ್ಲರೂ ನಕ್ರು, ಬೆಂಗಳೂರಿನಲ್ಲಿ ಸಮುದ್ರನಾರು ಎಲ್ಲಿದೆ ರೀ ಅಂತ. ಇವತ್ತು ಬೆಂಗಳೂರೇ ಸಮುದ್ರ. ಕೆಲವು ಪ್ರದೇಶಗಳಲ್ಲಿ ನಿನ್ನೆ ರಾತ್ರಿ ಮನೆಗೆ ನುಗ್ಗಿದ ನೀರು 1 ಇಂಚು ಕೂಡ ಕೆಳಗಿಳಿತಾ ಇಲ್ಲ. ಯಲಹಂಕ, ಶಾಂತಿನಗರ, ಹೆಣ್ಣೂರು, ಕುಮಾರಸ್ವಾಮಿ ಲೇಔಟ್, ಕೋರಮಂಗಲ, ನಾಗಾವರ, ಸಾಯಿ ಲೇಔಟ್, ಸಿಲ್ಕ್ ಬೋರ್ಡ್, ಟಾಟಾ ನಗರ, ಒಂದ ಎರಡ ಮನೆಗಳು, ಅಪಾರ್ಟ್ಮೆಂಟ್ಗಳು, ಅಂಗಡಿಗಳು, ಆಫೀಸ್ಗಳು, ಇಂಥ ಜಾಗಕ್ಕೆ ನೀರು ನುಗ್ಗಿಲ್ಲ ಅಂತಿಲ್ಲ. ಬೇರೆ ಬೇರೆ ಏರಿಯಾಗಳಿಂದ ಬಂದ ದೃಶ್ಯಗಳನ್ನ ನೋಡ್ತಾ ಇದೆ. ಒಂದು ರಾತ್ರಿಯ ಮಳೆಗೆ ಬೆಂಗಳೂರಿನ ಹಣೆ ಬರಹ ಇದೆ. ಬ್ರ್ಯಾಂಡ್ ಬೆಂಗಳೂರು, ಉದ್ಯಾನ ನಗರಿ ಬೆಂಗಳೂರು, ಭಾರತದ ಐಟಿ ಕ್ಯಾಪಿಟಲ್ ಬೆಂಗಳೂರು, ಎಲ್ಲ ಉಪಾಧಿಗಳು ಒಂದು ಮಳೆ ಕೊಚ್ಕೊಂಡು ಹೋಗ್ಬಿಟ್ಟು. ರಸ್ತೆಯಲ್ಲಿ ಹರಿತಾ ಇರುವ ನೀರಿನ ಪೈಕಿ ಮಳೆ ನೀರು ಯಾವುದು, ಚರಂಡಿ ನೀರು ಯಾವುದು ಗೊತ್ತಾಗ್ತಿಲ್ಲ. ಇದು ಡೇ 1, ಮೊದಲನೆಯ ದಿನ. ಇನ್ನೂ 3 ದಿನ ಹಿಂಗೆ ಪರಿಸ್ಥಿತಿ ಅಂತ ಮಾಹಿತಿ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಬೆಂಗಳೂರು ರೌಂಡ್ಸಿಗೆ ಹೋಗ್ತಾರಂತೆ. ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ಕೊಡ್ತಾರಂತೆ. ಅದಿನ್ನೂ ಕನ್ಫರ್ಮ್ ಇಲ್ಲ. ಈಗ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕೃಷ್ಣಕ್ಕೆ ಬಸ್ ಬಂದಿದೆ. ಮಳೆ ಇನ್ನೂ ಸುರಿತಾನೆ ಇರೋದ್ರಿಂದಾಗಿ ಸಿಟಿ ರೌಂಡ್ಸ್ಗೆ ಸಿಎಂ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಮೊದಲೇ ಡಿಸೈಡ್ ಆಗಿದ್ದ ಪ್ರಕಾರ ನಡ್ಕೊಂಡಿದ್ರೆ ಈಗಾಗಲೇ ಅರ್ಧ ಗಂಟೆ ಆಗಬೇಕಾಗಿತ್ತು.
ಮುಖ್ಯಮಂತ್ರಿಗಳು ಬಿಬಿಎಂಪಿ ವಾರ್ ರೂಮ್ಗೆ ಹೋಗ್ತಾರಂತೆ. ಮುಖ್ಯಮಂತ್ರಿಗಳು ಬಿಬಿಎಂಪಿ ವಾರ್ ರೂಮ್ಗೆ ಹೋಗ್ತಾರಂತೆ. ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾರಂತೆ. ಉಪಮುಖ್ಯಮಂತ್ರಿಗಳು ಹೊಸಪೇಟೆಗೆ ಹೋಗಿದ್ದು, ಈಗ ಜಸ್ಟ್ ಬೆಂಗಳೂರಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ರು ಒಂದೇ ಬಸ್ನಲ್ಲಿ ಮಳೆ ಹಾನಿಗೊಳಗಾದ 5 ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಅಂತ ಸುದ್ದಿ ಬಂದಿತ್ತು. ಈಗ ಅದು ಆಗೋದು ಡೌಟ್. ನೋಡಿ, ದೇವಸ್ಥಾನದಲ್ಲಿ ಯಲಹಂಕದ ಅಟ್ಟೂರು ವಿಶ್ವನಾಥ ದೇವಸ್ಥಾನದಲ್ಲಿ ನೀರು ನಿಂತ್ಕೊಂಡಿದೆ. ಮನೆ, ಅಪಾರ್ಟ್ಮೆಂಟು, ಆಫೀಸು, ಅಂಗಡಿ, ದೇವಸ್ಥಾನ ಎಲ್ಲ ಕಡೆನೂ ಜಲಾಘಾತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.